ಸಚಿವ ಸಂಪುಟ ವಿಸ್ತರಣೆಗೆ ಜಿರಳೆ ಪ್ರೊಟೆಸ್ಟೇ ತೊಡಕಾಯಿತು. ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಈಗ ಮತ್ತೆ ಮುಂದೂಡಿಕೆ ಆಗಿದೆ. ಸಂಸತ್ತಿನ ಕಲಾಪದಿಂದ ಕಾಂಗ್ರೆಸ್ ವರಿಷ್ಠರು ಫುಲ್ ಬ್ಯುಸಿ ಆಗಿದ್ದಾರೆ. ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತವೇ ಕೂಡ ಬರ್ತಾ ಇಲ್ಲ. ಕಾಂಗ್ರೆಸ್ ವರಿಷ್ಠರು ಫುಲ್ ಬ್ಯುಸಿ ಆಗಿದ್ದಾರೆ. ಅಧಿವೇಶನ ನಡೀತಾ ಇದೆ, ಮತ್ತೊಂದು ಕಡೆ ಸಂಸತ್ತಿನ ಹೊರಗಡೆ ನಡೀತಾ ಇರುವಂತ ಜಿರಳೆ ಪ್ರೊಟೆಸ್ಟ್. ಇದರಿಂದಾಗಿ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಆಗ್ತಾನೆ ಇಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಈಗ ಮತ್ತೆ ಮುಂದಕ್ಕೆ ಹೋಗಿದೆ. ಒಂದ್ ಕಡೆ ಸಂಸತ್ತಿನ ಅಧಿವೇಶನ, ಮತ್ತೊಂದು ಕಡೆ ಸಿಜೆಪಿ ನಡೆಸ್ತಾ ಇರುವಂತ ಪ್ರತಿಭಟನೆ ಹಿನ್ನೆಲೆ ರಾಜ್ಯ ಕಾಂಗ್ರೆಸ್ನ ನಾಯಕರು ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಬಿಕೆ ಹರಿಪ್ರಸಾದ್ ಸಂಪುಟ ವಿಸ್ತರಣೆ ಅಂತ ದೆಹಲಿಗೆ ಹೋದವರು ಖಾಲಿ ಕೈಯಲ್ಲಿ ವಾಪಸ್ ಆಗ್ತಿದ್ದಾರೆ. ಮತ್ತೊಮ್ಮೆ ಚರ್ಚೆ ನಡೆಸಿ ಪಟ್ಟಿಯನ್ನ ಅಂತಿಮಗೊಳಿಸಲಿದೆ ಹೈಕಮಾಂಡ್. ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್, ಸಿದ್ದರಾಮಯ್ಯ ಇವತ್ತು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ದೆಹಲಿಯಿಂದ ರಾಜ್ಯದತ್ತ ಹೊರಟಿದ್ದಾರೆ ಕಾಂಗ್ರೆಸ್ನ ನಾಯಕರು. ಕಳೆದ ವಾರ ದೆಹಲಿಗೆ ಹೋದಾಗ ಖರ್ಗೆ ಅವರು ಬೆಂಗಳೂರಿಗೆ ಬರಬೇಕಾಗಿ ಬಂತು. ಖರ್ಗೆ ಅವರ ಅನುಪಸ್ಥಿತಿ, ಹಾಗಾಗಿ ಸಚಿವ ಸಂಪುಟ ವಿಸ್ತರಣೆ ಆಗಿರಲಿಲ್ಲ. ರಾಜ್ಯ ನಾಯಕರು ದೆಹಲಿಗೆ ಹೋಗಿದ್ರು. ಅನಿವಾರ್ಯವಾಗಿ ಖರ್ಗೆ ಅವರು ಬೆಂಗಳೂರಿಗೆ ಬರಬೇಕಾಗಿ ಬಂತು. ಹಾಗಾಗಿ ಅವರು ದೆಹಲಿಯಿಂದ ಹೊರಟರು. ಪಟ್ಟಿ ಅಂತಿಮ ಮಾಡೋದಕ್ಕೆ ಖರ್ಗೆ ಅವರ ಉಪಸ್ಥಿತಿ ಬಹಳ ಮುಖ್ಯ. ಹಾಗಾಗಿ ಅವತ್ತು ಪಟ್ಟಿ ಅಂತಿಮ ಆಗಿಲ್ಲ. ಮತ್ತೆ ಈ ಬಾರಿ ಸಿಎಂ, ಮಾಜಿ ಸಿಎಂ ಬಿಕೆ ಹರಿಪ್ರಸಾದ್ ದೆಹಲಿಗೆ ಹೋಗಿದ್ರು. ಆದ್ರೆ ಒಂದ್ ಕಡೆ ಅಧಿವೇಶನ, ಮತ್ತೊಂದು ಕಡೆ ಕಾಕ್ರೋಚ್ ಪಾರ್ಟಿಯ ಪ್ರತಿಭಟನೆ. ಭಾನುವಾರ ಅಥವಾ ಸೋಮವಾರ ರಾಜ್ಯ ನಾಯಕರಿಗೆ ಮತ್ತೆ ಹೈಕಮಾಂಡ್ ಬುಲಾವ್ ಕೊಡುವಂತ ಸಾಧ್ಯತೆ ಇದೆ. ಮತ್ತೊಮ್ಮೆ ದೆಹಲಿಗೆ ಸಿಎಂ ಮತ್ತು ಸಿದ್ದರಾಮಯ್ಯನವರು ಹೋಗಲಿದ್ದಾರೆ. ಈಗಾಗಲೇ ಜಾತಿ ಪ್ರಾಂತ್ಯವಾರು ಪಟ್ಟಿಯನ್ನ ತಯಾರಿಸಿಕೊಂಡಿದೆ ಹೈಕಮಾಂಡ್. ಸುಮಾರು 5 ರಿಂದ 6 ಮಂದಿ ಹಿರಿಯ ಶಾಸಕರಿಗೆ ಮಣೆ ಹಾಕುವಂತ ಸಾಧ್ಯತೆ ಇದೆ. ಮೊದಲ ಬಾರಿ ಆಯ್ಕೆಯಾದ ಇಬ್ಬರಿಗೆ ಸಂಪುಟದಲ್ಲಿ ಸ್ಥಾನ ಸಿಗುವಂತಹ ಚಾನ್ಸಸ್ ಇದೆ. ಆಗಸ್ಟ್ 6ರಿಂದ ಅಧಿವೇಶನ ನಡೆಯುತ್ತೆ. ಅದಕ್ಕಿಂತ ಮುಂಚಿತವಾಗಿ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಹೈಕಮಾಂಡ್ ನೋಡ್ತಾ ಇದೆ. ಈಗಿರೋ ಮಾಹಿತಿಯ ಪ್ರಕಾರ ಅಧಿವೇಶನದ ಒಳಗಡೆ ಸಂಪುಟ ವಿಸ್ತರಣೆ ಆಗುತ್ತೆ. ಈಗಾಗಲೇ ಸಂಪುಟ ವಿಸ್ತರಣೆ ಅಂತ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೋಗಿ ಬಂದು ಮಾಡ್ತಾನೆ ಇದ್ದಾರೆ. ಆದರೆ ಪಟ್ಟಿ ಫೈನಲ್ ಆಗ್ತಾನೆ ಇಲ್ಲ. ಕಳೆದ ಬಾರಿ ಖರ್ಗೆ ಅವರು ಇರಲಿಲ್ಲ, ಆದರೆ ಈ ಬಾರಿ ನೋಡಿದ್ರೆ ಅಧಿವೇಶನ ಮತ್ತು ಸಿಜೆಪಿಯ ಪ್ರೊಟೆಸ್ಟ್. ಸಚಿವ ಸಂಪುಟ ವಿಸ್ತರಣೆಯ ಮಧ್ಯೆ ತೇಲಿ ಬಂತು ಡಿಸಿಎಂ ಕೂಗು. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಇನ್ನೂ 2 ಡಿಸಿಎಂ ಸ್ಥಾನ ಸೃಷ್ಟಿ ಆಗುತ್ತಾ? ಹೈಕಮಾಂಡ್ ಮಟ್ಟದಲ್ಲಿ ತ್ರಿವಳಿ ಡಿಸಿಎಂ ಬಗ್ಗೆ ಚರ್ಚೆ ಆಗಿದೆ. ಈ ಹಿಂದಿನಿಂದಲೂ ಕೇಳಬಂದಿತ್ತು. ತ್ರಿವಳಿ ಡಿಸಿಎಂ, ಸಮುದಾಯವಾರು, ಪ್ರಾಂತ್ಯವಾರು ಅಂತ ಡಿಸಿಎಂ ಹುದ್ದೆಯನ್ನ ಕೊಡೋದ್ರ ಬಗ್ಗೆ ಚರ್ಚೆ ಆಗಿತ್ತು. ಈಗಾಗಲೇ ಪರಮೇಶ್ವರ್ ಅವರು ಡಿಸಿಎಂ ಹುದ್ದೆಯಲ್ಲಿದ್ದಾರೆ. ಆದ್ರೆ ಇನ್ನೂ 2 ಡಿಸಿಎಂ ಹುದ್ದೆ ಸೃಷ್ಟಿಯಾಗೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಹೈಕಮಾಂಡ್ ಮಟ್ಟದಲ್ಲೇ. ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಪರಮೇಶ್ವರ್ ಅವರು ಡಿಸಿಎಂ ಆಗಿದ್ದಾರೆ. ಪರಮೇಶ್ವರ್ ಅವರ ಜೊತೆ ಲಿಂಗಾಯತ ಸಮುದಾಯದಿಂದ ಒಬ್ರು, ಮತ್ತೊಬ್ರು ಅಹಿಂದ ನಾಯಕರಿಗೆ ಡಿಸಿಎಂ ಹುದ್ದೆ ಸಿಗುವಂತ ಸಾಧ್ಯತೆ ಇದೆ. 2 ಡಿಸಿಎಂ ಸೃಷ್ಟಿಯಿಂದ ತಕರಾರಿಲ್ಲ ಅಂತ ಡಿಕೆ ಶಿವಕುಮಾರ್ ಕೂಡ ಹೇಳಿದಾರಂತೆ. ಸಾಮಾಜಿಕ ನ್ಯಾಯದ ಸಮೀಕರಣ, ಇನ್ನೂ 2 ಡಿಸಿಎಂ ಹುದ್ದೆ ಸೃಷ್ಟಿ ಆಗುವ ಚಾನ್ಸಸ್ ಇದೆ. ಇಬ್ಬರು ನಾಯಕರಿಗೆ ಡಿಸಿಎಂ ಪಟ್ಟ ಒಲಿಯಲಿದೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಎರಡನೇ ಹಂತದ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಪದೇ ಪದೇ ಪ್ರಯತ್ನಗಳು ನಡೀತಾ ಇದೆ. ಆದರೆ ಪದೇ ಪದೇ ವಿಘ್ನಗಳು ಕೂಡ ಎದುರಾಗ್ತಾ ಇದೆ. ಈ ಬಾರಿ ಅಧಿವೇಶನ, ಸಿಜೆಪಿ ನಡೆಸ್ತಾ ಇರುವಂತಹ ಪ್ರೊಟೆಸ್ಟ್ ವಿಘ್ನವನ್ನ ತಂದಿಟ್ಟಿದೆ. ಹಾಗಾಗಿ ಮತ್ತೆ ಈಗ ಮುಂದಿನ ವಾರದಷ್ಟೊತ್ತಿಗೆ ಕಾಲ್ ಬರ್ಬೋದಾ ಹೈಕಮಾಂಡ್ ನಿಂದ? ಫೈನಲ್ ಆಗ್ಬೋದಾ? ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇವತ್ತು ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ರಾಜಭವನದಲ್ಲಿ ಪ್ರಮಾಣ ವಚನ ನೂತನ ಸಚಿವರು ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ನಿನ್ನೆ ಆದಂತಹ ದಿಢೀರ್ ಬೆಳವಣಿಗೆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ಹೈಕಮಾಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ನಿನ್ನೆ ಹೈಕಮಾಂಡೇ ಕರೆ ಮಾಡಿ ಕರ್ಸ್ಕೊಂಡಿದ್ರು ಕೂಡ ಯಾವುದೇ ಮೀಟಿಂಗ್ ಮಾಡದೆ ಈಗ ಎಲ್ಲರೂ ಕೂಡ ರಾಜ್ಯ ನಾಯಕರು ವಾಪಸ್ ಆಗ್ತಾ ಇದ್ದಾರೆ.
ಈಗ ಮುಂದಿನ ಸೋಮವಾರ ಅಂತೇಳಿ ಒಂದು ಹೊಸ ದಿನಾಂಕವನ್ನ ಹೇಳಲಾಗ್ತಾ ಇದೆ. ಅದು ಕೂಡ ಹೈಕಮಾಂಡ್ ಕರೆದ್ರೆ ಮಾತ್ರ ಹೋಗುವ ತೀರ್ಮಾನದಲ್ಲಿ ರಾಜ್ಯ ನಾಯಕರು ಇದ್ದಾರೆ. ಯಾಕೆಂದ್ರೆ ಈಗ ಪ್ರತಿಭಟನೆ ಸೀರಿಯಸ್ ಆಗಿದೆ, ರಾಹುಲ್ ಗಾಂಧಿ ಅವರ ಬಂಧನ ಆಗಿತ್ತು. ಇದರ ಜೊತೆಗೆ ಸೆಷನ್ ನಲ್ಲಿ ಕಾಂಗ್ರೆಸ್ ಇದನ್ನ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕು ಅನ್ನುವಂತ ಸಂದರ್ಭದಲ್ಲಿ ನಾವೇ ಒತ್ತಡ ಹಾಕಿ ಬೇಗ ಇದನ್ನು ಇತ್ಯರ್ಥ ಮಾಡಿ ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ರಾಜ್ಯ ನಾಯಕರು ಇಲ್ಲ. ಸಿಎಂ ಆಗ್ಲಿ, ಮಾಜಿ ಸಿಎಂ ಆಗ್ಲಿ, ಕೆಪಿಸಿ ಅಧ್ಯಕ್ಷರಾಗ್ಲಿ ಹೈಕಮಾಂಡ್ ನ ಮೇಲೆ ಒತ್ತಡ ಹಾಕುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಈಗ ಹೈಕಮಾಂಡ್ ನಾಯಕರೇ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಕರೀಲಿ, ಅಲ್ಲಿಯ ತನಕ ನಾವಾಗಿ ಕೇಳೋದು ಬೇಡ ಅನ್ನುವ ಕಾರಣಕ್ಕಾಗಿ ಎಲ್ಲರೂ ಕೂಡ ವಾಪಸ್ ಆಗ್ತಾ ಇದ್ದಾರೆ. ಹೀಗಾಗಿ ಸಚಿವಾಕಾಂಕ್ಷಿಗಳಿಗೆ ಮತ್ತೊಮ್ಮೆ ನಿರಾಸೆ ಆಗಿದೆ. ಯಾಕಂದ್ರೆ ಇದು 2 ಬಾರಿ ಈ ರೀತಿ ಆಗ್ತಾ ಇರೋದ್ರಿಂದ ಕಳೆದ ವಾರ ಹೋದಾಗ ಇನ್ನೇನ್ ಚರ್ಚೆ ಆಗುತ್ತೆ ಅಂತ ಅಂದುಕೊಂಡು ಫೈನಲ್ ಆಗುತ್ತೆ ಅನ್ನೋ ಒಂದು ಸಂದರ್ಭದಲ್ಲಿ ಪಟ್ಟಿಗೆ ಆಕ್ಷೇಪ ಪಡಿಸಿ ರಾಹುಲ್ ಗಾಂಧಿ ಮುಂದೂಡಿಕೆ ಮಾಡಿದ್ರು. ಈ ಬಾರಿ ಹೋದಂತ ಸಂದರ್ಭದಲ್ಲಿ ಈ ಗಲಾಟೆ ಕಾಕ್ರೋಚ್ ಪ್ರತಿಭಟನೆಗೆ ಕಾಂಗ್ರೆಸ್ ಕೂಡ ಬೆಂಬಲ ಕೊಟ್ಟು ಅದನ್ನ ಹೋರಾಟವನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿರೋದ್ರಿಂದ ಅದು ಕೂಡ ಸಾಧ್ಯ ಆಗ್ಲಿಲ್ಲ. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಂತವರಿಗೆ ಸಾಕಷ್ಟು ನಿರಾಸೆಯಾಗಿದೆ. ಈಗ ಜೊತೆಗೆ 6ನೇ ತಾರೀಕಿನಿಂದ ಅಧಿವೇಶನ ಆರಂಭ ಆಗಬೇಕು. ಈಗ ಅದು ಕೂಡ ಮುಂದೂಡಿಕೆ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ ಶ್ವೇತಾ. ಯಾಕಂದ್ರೆ 6ನೇ ತಾರೀಕು ಅಧಿವೇಶನ ಆರಂಭ ಮಾಡೋದೇ ಆದ್ರೆ 14 ದಿನ ಮುಂಚಿತವಾಗಿ ನೋಟಿಫಿಕೇಶನ್ ಮಾಡ್ಬೇಕಾಗತ್ತೆ. ಆದ್ರೆ ಇವತ್ತು ನೋಟಿಫಿಕೇಶನ್ ಆಗ್ಬೇಕಾಗಿತ್ತು, ಇಲ್ಲಿಯ ತನಕ ನೋಟಿಫಿಕೇಶನ್ ಆಗಿಲ್ಲ. ಹೀಗಾಗಿ ಅದು ಕೂಡ ಅಂದ್ರೆ ಅಧಿವೇಶನವೂ ಕೂಡ ಮುಂದೂಡಿಕೆ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹೀಗಾಗಿ ಇದರ ಜೊತೆಗೆ ಹೊಸ ಚರ್ಚೆಗಳು ಕೂಡ ಆರಂಭ ಆಗ್ಲಿಕ್ಕೆ ಶುರುವಾಗಿದ್ದಾವೆ. ಅಂದ್ರೆ ಹೊಸಬರಿಗೆ ಆಯ್ಕೆ ಆಗಿರ್ತಕ್ಕಂಥವ್ರನ್ನ ಅಂದ್ರೆ ಹೊಸದಾಗಿ ಆಯ್ಕೆ ಆಗಿರುವಂತಹ ಸಚಿವರು ಅಂದ್ರೆ ಫಸ್ಟ್ ಟೈಮ್ MLA ಕೂಡ ಕ್ಯಾಬಿನೆಟ್ಗೆ ಇನ್ಕ್ಲೂಡ್ ಮಾಡಿದ್ರೆ ಹೇಗೆ ಅನ್ನುವಂತ ತಯಾರಿಗಳು ನಡೀತಾ ಇದೆ. ಅದಕ್ಕೆ ನಾವು ಯಾವುದೇ ರೀತಿ ಪ್ರಯೋಗ ಮಾಡಕ್ಕೆ ನಾವು ಕೂಡ ರೆಡಿ ಅಂತ DK ಶಿವಕುಮಾರ್ ಕೂಡ ಅದೇ ಕಾರಣಕ್ಕಾಗಿ ಹೇಳಿರುವಂತದ್ದು. ಇದರ ಜೊತೆಗೆ ಹೆಚ್ಚುವರಿ DCM ನ ಚರ್ಚೆಗಳು ಕೂಡ ಈಗ ಆರಂಭವಾಗಿದ್ದಾವೆ. ಸಮುದಾಯಕ್ಕೆ ಅನುಗುಣವಾಗಿ ಅಥವಾ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿರುವ ಕಾರಣಕ್ಕಾಗಿ ಅಹಿಂದ ವರ್ಗದ ಮತ ಬ್ಯಾಂಕ್ ಕಾಂಗ್ರೆಸ್ನಲ್ಲೇ ಉಳಿಬೇಕು ಅಂದ್ರೆ ಒಂದಷ್ಟು DCM ಹುದ್ದೆಗಳ ಸೃಷ್ಟಿ ಅನಿವಾರ್ಯ ಅನ್ನುವಂತ ರೀತಿಯಲ್ಲಿ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನಗಳಾಗ್ತಾ ಇದೆ. ಆ ನಿಟ್ಟಿನಲ್ಲೂ ಇನ್ನೂ 2 DCM ಆಗಬಹುದು ಅಂತ ಲೆಕ್ಕಾಚಾರಗಳು ದೆಹಲಿಯಲ್ಲಿ ನಡೀತಾ ಇದ್ದಾವೆ. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಅನ್ನುವಂಥದ್ದು ಒಂದ್ ರೀತಿ ಕಾಂಗ್ರೆಸ್ನ ಪಾಲಿಗೆ ಗಜಪ್ರಸವ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಸೋಮವಾರ ಹೈಕಮಾಂಡ್ ಕರೆಯಿಂದ ಬಂದ್ರೆ ಮಾತ್ರ ರಾಜ್ಯ ನಾಯಕರು ಹೋಗ್ತಾರೆ. ಇವರಾಗೆ ವಾಲಂಟಿಯರ್ ಹೋಗಿ ಒತ್ತಡ ಹಾಕುವಂತ ಪರಿಸ್ಥಿತಿ ಅಂತೂ ಈಗ ಇಲ್ಲ ಅನ್ನೋದು ರಾಜ್ಯ ನಾಯಕರಿಗೂ ಅರಿವಾಗಿದೆ. ಈ ಸಂದರ್ಭದಲ್ಲಿ ಕೇಳೋದು ಸೂಕ್ತ ಅಲ್ಲ ಅನ್ನೋದು ಕೂಡ ರಾಜ್ಯ ನಾಯಕರ ಅಭಿಪ್ರಾಯ. ಹೀಗಾಗಿ ಹೈಕಮಾಂಡ್ ಯಾವಾಗ ಕರೆಯುತ್ತೋ ಅಲ್ಲಿಯ ತನಕ ಕಾದು ನೋಡೋಣ ಅನ್ನುವಂತ ನಿರ್ಧಾರಕ್ಕೆ ರಾಜ್ಯ ನಾಯಕರು ಬಂದಿದ್ದಾರೆ. ಇದು ಸಚಿವಾಕಾಂಕ್ಷಿಗಳಿಗೆ ಒಂದ್ ರೀತಿ ಭಾರಿ ನಿರಾಸೆ ಆಗಿದೆ ಶ್ವೇತಾ. ಎಸ್, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.